ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರುಪಾದಾರವಿಂದಾಭ್ಯಾಂ ನಮಃ. ಆತ್ಮೀಯ ವೀಕ್ಷಕರೇ, ನಿಮಗಾಗಿ ವಾರ ಭವಿಷ್ಯವನ್ನು ಹೊರತಂದಿದ್ದೇನೆ. ಇದು ತಾರೀಖು 10/3/2024ರಿಂದ 16/3/2024ರವರೆಗೆ ಇರುತ್ತದೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ. ಇದರಿಂದ ಮುಂದಿನ ನೋಟಿಫಿಕೇಷನ್ಗಳು ನಿಮಗೆ ನೇರವಾಗಿ ತಲುಪುತ್ತವೆ. ಈಗ ಒಂದೊಂದೇ ರಾಶಿಯತ್ತ ಗಮನ ಹರಿಸೋಣ. ಮೇಷರಾಶಿ. ನೀವು ಸುದ್ದಿಗೆ ಬರಲು ಸಾಕಷ್ಟು ಪ್ರಯತ್ನ ಪಡುವಿರಿ. ಹಣದ ಒಳಹರಿವು ನಿಮ್ಮ ಅಗತ್ಯವನ್ನು ಪೂರೈಸುವಷ್ಟಿರುತ್ತದೆ. ನಿಮ್ಮ ನಡವಳಿಕೆಯಿಂದ ಬಂಧುಗಳಿಂದ ದೂರ ಉಳಿಯಬೇಕಾದ ಸಂದರ್ಭ ಎದುರಾಗಬಹುದು. ಹೈನುಗಾರಿಕೆ ಮಾಡುವವರಿಗೆ ಸಾಮಾನ್ಯ ಆದಾಯವಿರುತ್ತದೆ. ಅಪೇಕ್ಷಿಸಿದ ಆಸ್ತಿ ನಿಮ್ಮ ಕೈ ತಪ್ಪುವ ಸಾಧ್ಯತೆ ಇದೆ. ಈಗಲೇ ಎಚ್ಚರ ವಹಿಸಿರಿ. ವಿದ್ಯಾರ್ಥಿಗಳಿಗೆ ಮಧ್ಯಮ ಯಶಸ್ಸು ಇರುತ್ತದೆ. ಸಂಗಾತಿಗೆ ಕೃಷಿ ಜಮೀನಿನಲ್ಲಿ ಹೆಚ್ಚು ಆದಾಯ ದೊರೆಯುತ್ತದೆ. ಕೆಲವರಿಗೆ ಹೊಟ್ಟೆಯಲ್ಲಿ ಗಡ್ಡೆಗಳ ಸಮಸ್ಯೆ ಆಗುವ ಸಾಧ್ಯತೆಗಳಿವೆ. ವೃತ್ತಿಯಲ್ಲಿ ಸಾಕಷ್ಟು ಇರಿಸು ಮುರುಸುಗಳು ಉಂಟಾಗುತ್ತವೆ. ಸಂಗಾತಿಗೆ ಅನಿರೀಕ್ಷಿತ ಧನ ಸಹಾಯಗಳು ಒದಗುವ ಸಂಭವವಿದೆ. ಸರ್ಕಾರಿ ಗುತ್ತಿಗೆ ವ್ಯವಹಾರಗಳಲ್ಲಿ ಸಾಕಷ್ಟು ಹಿನ್ನಡೆಯನ್ನು ಕಾಣಬಹುದು. ಅದಿರು ಉದ್ಯಮಗಳಿಗೆ ಸಹ ಸ್ವಲ್ಪ ಹಿನ್ನಡೆಯಾಗುತ್ತದೆ. ವಿದೇಶದಲ್ಲಿರುವವರಿಗೆ ಹೆಚ್ಚಿನ ಅನುಕೂಲತೆಗಳು ಒದಗಿ ಬರುತ್ತವೆ. ವೃಷಭ ರಾಶಿ. ಕಲೆಯನ್ನು ಆದರ್ಶವಾಗಿ ತೆಗೆದುಕೊಳ್ಳಲು ಬಹಳ ಉತ್ಸುಕತೆ ಹೊಂದುವಿರಿ. ಕಲಾವಿದರುಗಳಿಗೆ ಹೆಚ್ಚಿನ ಮಹತ್ವ ಬರುತ್ತದೆ. ಧನಾದಾಯವು ಮಧ್ಯಮಗತಿಯಲ್ಲಿರುತ್ತದೆ. ಸಮೂಹದಲ್ಲಿ ಮಾತನಾಡುವಾಗ ಬಹಳ ಜಾಣತನದಿಂದ ಮಾತನಾಡುವುದು ಬಹಳ ಒಳ್ಳೆಯದು. ಈ ರೀತಿ ಮಾಡಿದಾಗ ಸಾಕಷ್ಟು ಜನರನ್ನು ನೀವು ಗೆಲ್ಲಬಹುದು. ಕುಟುಂಬದಲ್ಲಿ ತಾಯಿಯ ಸಹಕಾರ ನಿಮಗೆ ದೊರೆಯುತ್ತದೆ. ಸರ್ಕಾರಿ ಸಂಸ್ಥೆಗಳಲ್ಲಿರುವವರಿಗೆ ನಿವೇಶನ ದೊರೆಯುವ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಅಂತಹ ಯಶಸ್ಸು ಇರುವುದಿಲ್ಲ. ವೇದ ಅಥವಾ ಮಂತ್ರೋಪಾಸಕರಿಗೆ ಹೆಚ್ಚಿನ ಅನುಕೂಲತೆಗಳು ದೊರೆಯುತ್ತವೆ. ವೃತ್ತಿಯಲ್ಲಿ ಶತ್ರುಗಳು ಹೆಚ್ಚಾಗುವರು. ಸಂಗಾತಿಯು ಕುಟುಂಬದಲ್ಲಿ ಅಧಿಕಾರ ಸ್ಥಾಪಿಸಲು ಬಹಳ ಪ್ರಯತ್ನ ಪಡುವರು. ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವವರಿಗೆ ಸರ್ಕಾರದಿಂದ ಎಚ್ಚರಿಕೆ ದೊರೆಯುವ ಸಾಧ್ಯತೆಗಳಿವೆ. ಧನ ಸಹಾಯ ಕೂಡ ಇವರಿಗೆ ಸಮಾಜದಿಂದ ದೊರಕುತ್ತದೆ. ಮಿಥುನ ರಾಶಿ. ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ಹೆಚ್ಚಿನ ವ್ಯಾವಹಾರಿಕತೆಯನ್ನು ಕಾಣಬಹುದು. ಧನಾದಾಯವು ಮಧ್ಯಮಗತಿಯಲ್ಲಿರುತ್ತದೆ. ಬಂಧುಗಳಿಂದ ಕೆಲವು ಮಿತ್ರರಿಂದ ನಿಮ್ಮ ಕೆಲಸಗಳು ಆಗುವುದರ ಜೊತೆಗೆ ಕೆಲವರಿಂದ ಅಡ್ಡಿಯೂ ಆಗಬಹುದು. ವಿದೇಶಿ ಸಂಸ್ಥೆಗಳಿಗೆ ಭೂಮಿಯನ್ನು ಮಾರಾಟ ಮಾಡುವವರಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತದೆ ಹಾಗೂ ಇವರ ಲಾಭ ಕೂಡ ಹೆಚ್ಚುತ್ತದೆ. ಭೂಮಿ ವ್ಯವಹಾರ ಮಾಡುವ ಮಧ್ಯವರ್ತಿಗಳಿಗೆ ಹೆಚ್ಚಿನ ಹಣ ದೊರೆಯುತ್ತದೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಮಧ್ಯಮ ಫಲಿತಾಂಶವಿರುತ್ತದೆ. ಕೃಷಿಯಿಂದ ಆದಾಯ ಕಡಿಮೆಯಾಗುವ ಸಾಧ್ಯತೆಗಳಿವೆ. ಉಷ್ಣ ಪ್ರಕೃತಿ ಇರುವವರಿಗೆ ಉಷ್ಣ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆಗಳಿವೆ. ಸಂಗಾತಿಯ ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು. ಕೃಷಿ ಸಂಬಂಧಿತ ವ್ಯಾಜ್ಯಗಳು ನಿಮಗೆ ತಲೆದೋರುವ ಸಾಧ್ಯತೆಗಳಿವೆ. ಸರ್ಕಾರಿ ಸಂಸ್ಥೆಗಳಿಗೆ ಕಚ್ಚಾ ಮಾಲನ್ನು ಪೂರೈಸುವವರಿಗೆ ಹೆಚ್ಚು ಪೂರೈಕಾ ಆದೇಶಗಳು ದೊರೆಯುವ ಸಾಧ್ಯತೆಗಳಿವೆ. ಇವರಿಗೆ ಸರ್ಕಾರದಿಂದ ಬರಬೇಕಾದ ಹಣ ನಿಧಾನವಾಗಬಹುದು. ತಂದೆ ಮಕ್ಕಳ ನಡುವೆ ಹೊಂದಾಣಿಕೆ ಕಡಿಮೆಯಾಗುವ ಸಾಧ್ಯತೆಗಳಿವೆ. ಕಟಕ ರಾಶಿ. ನಿಮ್ಮಲ್ಲಿರುವ ಸೌಮ್ಯತ್ವ ಕಡಿಮೆಯಾಗುವ ಸಾಧ್ಯತೆಗಳಿವೆ. ಮಾತಿನಲ್ಲಿ ಬಿಗಿ ಮತ್ತು ಅಧಿಕಾರತೆಯನ್ನು ಕಾಣಬಹುದು. ಧನಾದಾಯವು ಸಾಮಾನ್ಯಗತಿಯಲ್ಲಿರುತ್ತದೆ. ನಡವಳಿಕೆಯಲ್ಲಿ ದೈವಿಕತೆಯನ್ನು ಕಾಣಬಹುದು. ಭೂಮಿಯನ್ನು ಕೊಳ್ಳಲು ಸೂಕ್ತ ಧನ ಸಹಾಯ ಸಿಗುವ ಸಾಧ್ಯತೆಗಳಿವೆ. ಆದಾಯವನ್ನು ಸರಿದೂಗಿಸದಿದ್ದಲ್ಲಿ ಖರ್ಚು ಏರುಪೇರಾಗಿ ಸಾಲ ಮಾಡಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಸಂಗಾತಿಯಿಂದ ಸಾಕಷ್ಟು ಸಹಕಾರಗಳು ನಿಮಗೆ ದೊರೆಯುತ್ತವೆ.
ಬಂಧುಗಳು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಾಕಷ್ಟು ಪೂರೈಕೆಯಾಗಿ ಸಹಾಯ ಮಾಡುವರು. ರಕ್ತ ಪರೀಕ್ಷೆ ಮಾಡುವ ವೈದ್ಯರುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ವೃತ್ತಿಯಲ್ಲಿ ಸ್ಥಾನಮಾನ ಹೆಚ್ಚಾಗುವ ಸಾಧ್ಯತೆಗಳಿವೆ. ಬೆಳ್ಳಿಯ ಆಭರಣ ಮತ್ತು ಒಡವೆಗಳನ್ನು ತಯಾರಿಸುವವರಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಪಾದಗಳಲ್ಲಿ ಸ್ವಲ್ಪ ನೋವು ಕಾಣಿಸಬಹುದು. ಗುರುತಿನವರ ಒತ್ತಾಸೆಯಿಂದ ವಿದೇಶದಲ್ಲಿ ವ್ಯಾಸಂಗ ಮಾಡಲು ಅಥವಾ ಉದ್ಯೋಗ ಸೇರಲು ಅವಕಾಶ ದೊರೆಯುತ್ತದೆ. ಸಿಂಹರಾಶಿ. ಮನಸ್ಸಿನಲ್ಲಿ ಒಂದು ರೀತಿ ಪ್ರಶಾಂತತೆ ಇರುತ್ತದೆ. ಮಾತಿನಲ್ಲಿ ಧಾರ್ಮಿಕತೆ ಇರುತ್ತದೆ. ಹಣದ ಒಳಹರಿವು ಮಂದಗತಿಯಲ್ಲಿರುತ್ತದೆ. ನಿಮ್ಮ ನಡವಳಿಕೆಯಲ್ಲಿ ನಿಮ್ಮ ಸಂಗಾತಿಯ ಛಾಯೆಯನ್ನು ಕಾಣಬಹುದು. ನೀವು ಕೊಳ್ಳುವ ಆಸ್ತಿ ಬೆಲೆ ಸಾಕಷ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿಸಿದ ಯಶಸ್ಸು ದೊರೆಯುತ್ತದೆ. ಕೆಲವರಿಗೆ ಕಾಯಿಲೆಗಳು ಉಲ್ಬಣವಾಗಿ ಶಸ್ತ್ರಚಿಕಿತ್ಸೆ ಹಂತಕ್ಕೆ ಬರಬಹುದು. ಸಂಗಾತಿಯ ಜಿಪುಣತನವು ನಿಮಗೆ ಬೇಸರಕ್ಕೆ ಕಾರಣವಾಗಬಹುದು. ನಿಮ್ಮ ಸಂಸಾರಕ್ಕೆ ಜಿಪುಣತನ ಸ್ವಲ್ಪ ಅಗತ್ಯವಿರುತ್ತದೆ. ಸಹೋದ್ಯೋಗಿಗಳಿಂದ ವೈಯಕ್ತಿಕ ಸಹಾಯ ದೊರೆಯುತ್ತದೆ ಮತ್ತು ಧನ ಸಹಾಯ ಕೂಡ ದೊರೆಯುವ ಸಾಧ್ಯತೆಗಳಿವೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭ ಕಡಿಮೆಯಾಗಬಹುದು. ತಂದೆಯಿಂದ ನಿಮ್ಮ ವ್ಯವಹಾರಗಳಿಗೆ ಬೇಕಾದ ಧನ ಸಹಾಯ ದೊರೆಯುತ್ತದೆ. ವೃತ್ತಿಯಲ್ಲಿ ಸಾಕಷ್ಟು ಚಿಂತೆಗಳಿರುತ್ತವೆ. ಹಂಗಾಮಿ ನೌಕರರಿಗೆ ಖಾಯಂ ಆಗುವ ಸಾಧ್ಯತೆಗಳು ಗೋಚರಿಸುತ್ತಿವೆ. ಕನ್ಯಾ ರಾಶಿ. ತೀರಾ ಸೋತು ಹೋದಂತೆ ನಿಮ್ಮ ಮನಸ್ಸಿನಲ್ಲಿ ಭಾವನೆ ಮೂಡುತ್ತದೆ. ಆದರೆ ಜೀವನ ನಡೆಸುವ ಕಲೆ ಇದ್ದೇ ಇರುತ್ತದೆ. ಧನಾದಾಯವು ಮಂದಗತಿಯಲ್ಲಿರುತ್ತದೆ. ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಯಶಸ್ಸು ಇರುತ್ತದೆ. ಕ್ರೀಡಾ ತರಬೇತಿ ಪಡೆಯುತ್ತಿರುವವರಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಅವಕಾಶಗಳು ದೊರೆಯುತ್ತವೆ. ನಿಮ್ಮ ನಡವಳಿಕೆಯಲ್ಲಿ ಹೆಚ್ಚು ಉಗ್ರತ್ವವಿರುತ್ತದೆ. ಸ್ಥಿರಾಸ್ತಿಯನ್ನು ಕೊಳ್ಳಲು ಕೂಡಿಟ್ಟ ಹಣ ಬೇರೊಂದು ಉದ್ದೇಶಕ್ಕಾಗಿ ಖರ್ಚಾಗುವ ಸಾಧ್ಯತೆಗಳಿವೆ. ಹೊಟ್ಟೆಯಲ್ಲಿ ಆಹಾರ ವ್ಯತ್ಯಾಸದಿಂದ ಮತ್ತು ಉಷ್ಣ ವ್ಯತ್ಯಾಸದಿಂದ ಅನಾರೋಗ್ಯ ಸಂಭವಿಸುವ ಸಾಧ್ಯತೆಗಳಿವೆ. ವಿದೇಶದಲ್ಲಿರುವ ಸಂಗಾತಿ ಬುದ್ಧಿವಂತಿಕೆಯಿಂದ ಧನ ಸಂಪಾದನೆ ಮಾಡಿ ನಿಮಗೆ ಕಳಿಸುವರು. ಕಬ್ಬಿಣದಿಂದ ಅಲಂಕಾರಿಕ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಲಾಭವಿರುತ್ತದೆ. ಸರ್ಕಾರಿ ಕಚೇರಿಯ ಕೆಲಸ ಕಾರ್ಯಗಳು ನಿಧಾನವಾದರೂ ಸಹ ಹಾಗೆಯೇ ಆಗುತ್ತವೆ. ತುಲಾರಾಶಿ. ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನ ಪಡುವಿರಿ. ನಿಮ್ಮ ಇಚ್ಛೆಯ ಆಸ್ತಿಯನ್ನು ಕೊಳ್ಳಲು ಧನ ಸಹಾಯ ಒದಗಿ ಬರುತ್ತದೆ. ಹಣದ ಒಳಹರಿವು ಮಧ್ಯಮಗತಿಯಲ್ಲಿರುತ್ತದೆ. ನಿಮ್ಮ ನಡವಳಿಕೆಯಿಂದ ಜನರನ್ನು ಗೆಲ್ಲುವ ಪ್ರಯತ್ನ ಮಾಡುವಿರಿ. ಕ್ರೀಡಾಪಟುಗಳಿಗೆ ಸಾಕಷ್ಟು ಪ್ರೋತ್ಸಾಹ ದೊರೆಯುತ್ತದೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಮಧ್ಯಮಗತಿಯ ಫಲಿತಾಂಶವಿರುತ್ತದೆ. ನರದೌರ್ಬಲ್ಯ ಇರುವವರು ಸ್ವಲ್ಪ ಎಚ್ಚರ ವಹಿಸುವುದು ಒಳ್ಳೆಯದು. ಸಂಗಾತಿಯಿಂದ ಧನ ಸಹಾಯ ದೊರೆತರೂ ಸಹ ಅದನ್ನು ಪುನಃ ವಾಪಸ್ಸು ಕೊಡಬೇಕಾದ ಅನಿವಾರ್ಯ ಪರಿಸ್ಥಿತಿಗೆ ಸಿಲುಕುವಿರಿ. ವೃತ್ತಿಯಲ್ಲಿ ಹಿತಶತ್ರುಗಳ ಕಾಟದಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಧಾನವಾಗುವುದು. ಸರ್ಕಾರಿ ಸಂಸ್ಥೆಗಳಿಗೆ ಕಚ್ಚಾ ಮಾಲನ್ನು ಪೂರೈಸುವವರಿಗೆ ಹೆಚ್ಚು ಪೂರೈಕಾ ಆದೇಶಗಳು ದೊರೆಯುತ್ತವೆ. ದೇವರ ಹರಕೆಯನ್ನು ತೀರಿಸಲು ಕುಟುಂಬ ಸಮೇತರಾಗಿ ಪ್ರಯಾಣ ಬೆಳೆಸುವಿರಿ. ವೃಶ್ಚಿಕ ರಾಶಿ. ಚುರುಕಾಗಿ ಕೆಲಸ ಮಾಡುವಿರಿ. ನಿರ್ಧಾರಗಳು ಬಹಳ ದೃಢವಾಗಿರುತ್ತದೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಮುನ್ನಡೆ ಸಾಧಿಸಬಹುದು. ಬಂಧುಗಳು ಅಥವಾ ಒಡಹುಟ್ಟಿದವರು ನಿಮ್ಮ ಕೆಲಸ ಕಾರ್ಯಗಳಿಗೆ ಪೂರೈಕೆಯಾಗಿ ಸಹಾಯ ಮಾಡುವರು. ಕೃಷಿಯಿಂದ ಹೆಚ್ಚಿನ ಆದಾಯ ಇರುತ್ತದೆ. ಆಹಾರ ವಸ್ತುಗಳನ್ನು ಮಾರಾಟ ಮಾಡುವವರಿಗೆ ಹೆಚ್ಚಿನ ಲಾಭವಿರುತ್ತದೆ ಮತ್ತು ವ್ಯವಹಾರ ವಿಸ್ತರಣೆ ಸಹ ಆಗುತ್ತದೆ. ವ್ಯಾಪಾರ ವಿಷಯದಲ್ಲಿ ಅಧ್ಯಯನವನ್ನು ಮಾಡುತ್ತಿರುವವರಿಗೆ ಹೆಚ್ಚು ಅಭಿವೃದ್ಧಿ ಇರುತ್ತದೆ. ಧನಾದಾಯವು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತದೆ. ಆಹಾರ ವ್ಯತ್ಯಾಸದಿಂದ ನಿಮಗೆ ಅನಾರೋಗ್ಯಗಳು ತಲೆದೋರಬಹುದು. ಸಂಸಾರದಲ್ಲಿ ಸುಖವಿದ್ದರೂ ಸಹ ಒಂದು ರೀತಿ ಮುಜುಗರ ಇರುತ್ತದೆ. ಪ್ರವಾಸಿ ಸಂಸ್ಥೆಗಳನ್ನು ನಡೆಸುತ್ತಿರುವವರಿಗೆ ಹೆಚ್ಚು ಮಾನ್ಯತೆ ದೊರೆತು ಹೆಚ್ಚು ಆದಾಯ ಕೂಡ ದೊರೆಯುತ್ತದೆ.
ನಿಮ್ಮ ಹಿರಿಯರ ನಡುವೆ ಅಂತರ ಹೆಚ್ಚಾಗುವ ಸಾಧ್ಯತೆಗಳಿವೆ. ಧನಸ್ಸು ರಾಶಿ. ಉತ್ತಮ ಗೌರವದ ಜೊತೆಗೆ ಸಮಾಜದಲ್ಲಿ ಹೆಚ್ಚು ಜನರ ಪರಿಚಯ ಆಗುತ್ತದೆ. ಕೃಷಿಯಿಂದ ಹೆಚ್ಚು ಆದಾಯ ಬರುವ ಸಾಧ್ಯತೆಗಳಿವೆ. ಯಾರೊಂದಿಗೂ ಕಾಠಿಣ್ಯದ ಮಾತುಗಳು ಖಂಡಿತ ಬೇಡ. ನಿಮ್ಮ ನಡವಳಿಕೆ ವಿರುದ್ಧ ಟೀಕೆಗಳು ಕೇಳಿಬಂದಲ್ಲಿ ಉತ್ತರ ಕೊಡುವುದು ನಿಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯವಾಗಿರುತ್ತದೆ. ವೈದ್ಯಕೀಯ ಉಪಕರಣಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಎಚ್ಚರವಾಗಿರುವುದು ಒಳ್ಳೆಯದು. ವಿದೇಶದಲ್ಲಿರುವ ತಮ್ಮ ಸಂಸಾರಗಳನ್ನು ಸಂಗಾತಿಯ ಜೊತೆ ಹೋಗಿ ಸೇರಿಕೊಳ್ಳಲು ಈಗ ಸೂಕ್ತ ಸಮಯ. ಹಿರಿಯರ ಆಸ್ತಿಗಳಲ್ಲಿ ನಿಮಗೆ ಪಾಲು ದೊರೆಯುವ ಸಾಧ್ಯತೆಗಳಿವೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಆಭರಣ ಮಾರಾಟಗಾರರಿಗೆ ಮತ್ತು ತಯಾರಕರಿಗೆ ಹೆಚ್ಚು ಲಾಭವಿರುತ್ತದೆ. ಮಕರ ರಾಶಿ. ನಿಮ್ಮ ಶ್ರಮದಿಂದ ನೀವು ಉತ್ತಮ ಹೆಸರನ್ನು ಪಡೆಯುವಿರಿ. ಧನಾದಾಯದಲ್ಲಿ ಸ್ವಲ್ಪ ಏರಿಕೆಯನ್ನು ಕಾಣಬಹುದು. ವಿದೇಶದಲ್ಲಿ ವೈದ್ಯರಾಗಿರುವವರಿಗೆ ಉತ್ತಮ ಆದಾಯವಿರುತ್ತದೆ. ಸ್ಥಿರಾಸ್ತಿ ವ್ಯಾಪಾರ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ. ಮಕ್ಕಳಿಂದ ನಿಮಗೆ ಧನ ಸಹಾಯ ದೊರೆಯುವ ಸಾಧ್ಯತೆಗಳಿವೆ. ಅತಿಯಾದ ಔಷಧಿ ಸೇವನೆ ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಸಂಗಾತಿಯ ಸಲಹೆಗಳಿಂದ ಆದಾಯ ಬರುವ ಸಾಧ್ಯತೆಗಳಿರುತ್ತವೆ. ಆಗದಿದ್ದ ಕೆಲವು ಸರ್ಕಾರಿ ಕೆಲಸಗಳು ಅನಿರೀಕ್ಷಿತವಾಗಿ ಆಗಿ ನಿಮಗೆ ಅಚ್ಚರಿ ಎನಿಸುತ್ತದೆ. ಧರ್ಮಕಾರಿಗಳಿಗೆ ದೇಣಿಗೆ ಕೊಡುವಿರಿ. ಉದ್ಯೋಗದಲ್ಲಿ ಯಾವುದೇ ರೀತಿಯ ಏರಿಳಿತ ಇರುವುದಿಲ್ಲ. ಹೆಂಗಸರ ಅಲಂಕಾರಿಕ ವಸ್ತುಗಳನ್ನು ಮತ್ತು ಉಡುಪುಗಳನ್ನು ತಯಾರಿಸಿ ಮಾರುವವರಿಗೆ ಹೆಚ್ಚಿನ ಲಾಭವಿರುತ್ತದೆ. ಸ್ತ್ರೀಯರ ಅಲಂಕಾರಿಕ ವಸ್ತುಗಳನ್ನು ತಯಾರಿಸುವವರಿಗೆ ಬೇಡಿಕೆಯ ಆದೇಶಗಳು ದೊರೆಯುತ್ತವೆ. ಕುಂಭರಾಶಿ. ಹಿರಿಯರ ದೃಢ ನಿರ್ಧಾರಗಳು ಸಮಾಜಕ್ಕೆ ಮಾದರಿಯಾಗುತ್ತವೆ. ವ್ಯಾಪಾರ ವ್ಯವಹಾರಗಳಲ್ಲಿ ಆದಾಯ ಇರುತ್ತದೆ. ನೀವು ಸೌಮ್ಯವಾಗಿ ಮಾತನಾಡಿದರೂ ಸಹ ಅದರ ತಿರುಳು ತಲುಪಬೇಕಾದವರನ್ನು ಖಂಡಿತ ತಲುಪುತ್ತದೆ. ಧರ್ಮ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರದ್ಧೆ ಮೂಡುತ್ತದೆ. ಸರ್ಕಾರಿ ಸಂಸ್ಥೆಗಳಿಗೆ ಭೂಮಿ ಒದಗಿಸುವ ವ್ಯಕ್ತಿಗಳಿಗೆ ಹೆಚ್ಚಿನ ಕಮಿಷನ್ ಹಣ ದೊರೆಯುತ್ತದೆ. ವಾರ್ತಾವಾಚಕರಿಗೆ ಮತ್ತು ಪತ್ರಿಕೋದ್ಯಮಿಗಳಿಗೆ ಹೆಚ್ಚು ಪ್ರಾಮುಖ್ಯತೆ ದೊರೆಯುತ್ತದೆ. ಸಂಗಾತಿ ಮಾಡುವ ಸರ್ಕಾರಿ ಗುತ್ತಿಗೆ ಕೆಲಸಗಳಲ್ಲಿ ಹೆಚ್ಚಿನ ಆದಾಯ ಬರುತ್ತದೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಇರುತ್ತದೆ. ಧರ್ಮಶ್ರದ್ಧೆ ಇರುವವರಿಗೆ ಗೌರವ ಹೆಚ್ಚುತ್ತದೆ. ಹಿರಿಯರ ಒಡವೆಗಳು ನಿಮಗೆ ದೊರೆಯುವ ಸಾಧ್ಯತೆಗಳಿವೆ. ಯುವಕರಿಗೆ ಉದ್ಯೋಗದಲ್ಲಿ ಹಿತಶತ್ರುಗಳು ಹೆಚ್ಚಾಗುವ ಸಾಧ್ಯತೆ ಖಂಡಿತ ಇದೆ. ಸ್ತ್ರೀಯರು ನಡೆಸುವ ವ್ಯವಹಾರಗಳಲ್ಲಿ ಲಾಭವಿರುತ್ತದೆ. ಮೀನರಾಶಿ. ಬುದ್ಧಿವಂತಿಕೆಯು ನಿಮ್ಮ ಮೈಗೂಡಿರುತ್ತದೆ. ಧನಾದಾಯವು ನಿಮ್ಮ ನಿರೀಕ್ಷೆಯಷ್ಟಿರುತ್ತದೆ. ಸಮಯಕ್ಕೆ ತಕ್ಕಂತೆ ಮಾತನಾಡಿ ಹಣ ವಸೂಲಿ ಮಾಡುವಿರಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಗಾತಿಯಿಂದಲೇ ಸ್ವಲ್ಪ ಉಪೇಕ್ಷೆ ಬರಬಹುದು. ವ್ಯಾಪಾರ ವಹಿವಾಟುಗಳಲ್ಲಿ ಲಾಭ ಹೆಚ್ಚುತ್ತದೆ. ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶವಿರುತ್ತದೆ. ಅನಾರೋಗ್ಯ ಪೀಡಿತರ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು. ಸಂಗಾತಿ ಮಾಡುವ ಧರ್ಮಾಚರಣೆ ನಿಮಗೆ ಕಸಿವಿಸಿ ಉಂಟು ಮಾಡುತ್ತದೆ. ಸಂಗಾತಿಯಿಂದ ಸಿಗುವ ಧನ ಸಹಾಯ ಸ್ವಲ್ಪ ಕಡಿಮೆಯಾಗಬಹುದು. ಕಬ್ಬಿಣದ ವ್ಯಾಪಾರಿಗಳಿಗೆ ಮಧ್ಯಮ ಗತಿಯ ಆದಾಯವಿರುತ್ತದೆ. ಅನಿರೀಕ್ಷಿತ ಧನಾದಾಯ ಕೆಲವರಿಗೆ ಬರುವ ಸಾಧ್ಯತೆಗಳಿವೆ. ಗುರುತು ಪರಿಚಯದವರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಮುನ್ನಡೆ ಕಾಯ್ದುಕೊಳ್ಳುವಿರಿ. ವೃತ್ತಿಯಲ್ಲಿ ಹಿರಿಯ ಅಧಿಕಾರಿಗಳನ್ನು ಓಲೈಸಿದಲ್ಲಿ ನಿಮಗೆ ಅನುಕೂಲ ಹೆಚ್ಚಾಗುತ್ತದೆ. ಆತ್ಮೀಯರೇ, ಇದುವರೆಗೆ ನಿಮಗೆ ತಾರೀಖು 10/3/2024ರಿಂದ 16/3/2024 ವಾರ ಭವಿಷ್ಯವನ್ನು ತಿಳಿಸಿದ್ದೇನೆ. ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ.
ಮತ್ತು ಮುಂದಿನ ವಿಡಿಯೋಗಳನ್ನು ನೇರವಾಗಿ ತಲುಪುವ ವ್ಯವಸ್ಥೆ ಆಗಿರುತ್ತದೆ.